ಅಂತ ಮಾತಾಡೋದು. ಆಚರಣೆ ಮಾಡ್ತಾ ಇದ್ರು, ಆದ್ರೆ ನಿಮ್ಮ ಆಗಮನಕ್ಕೆ ಭಾಗವಹಿಸೋದಕ್ಕೆ ತಡೆ ಹೊರಟಿದ್ದಾರೆ. ಸರ್, ನನಗೆ ಇದು ಯಾವುದೋ ರಾಜಕಾರಣಿಗಳು ಮಾಡಿರ್ತಕ್ಕಂಥದ್ದು ಮತ್ತು ಸರ್ಕಾರ ಮಾಡಿರೋ ಆದೇಶ ಅಂತ ಅಥವಾ ಸರ್ಕಾರ ಹಿಂದೆ ನಿಂತ್ಕೊಂಡು ಮಾಡಿರ್ತಕ್ಕಂಥ ಕುತಂತ್ರ. ಇಡೀ ಕೆರೆಗೋಡ್ನಲ್ಲಿ ಮೊದಲಿಂದನೂ ಕೂಡ ಕಾಂಗ್ರೆಸ್ ಸರ್ಕಾರ ಬಂದ ದಿನದಿಂದ ಹನುಮ ಧ್ವಜವನ್ನು ಇಳಿಸಿದ ದಿನದಿಂದ ಇಡೀ ಕೆರೆಗೋಡ್ನಲ್ಲಿ ಇಡೀ ಹಿಂದೂಗಳನ್ನ ಸಂಘಟಿತರಾಗದಂತೆ ತಡೆಯುವಂಥದ್ದು, ಇಡೀ ಹಿಂದೂಗಳು ಅಲ್ಲಿ ಸೇರಿ ಯಾವುದೇ ಕಾರ್ಯಕ್ರಮ ಆಗದಂತೆ ತಡೆಯುವಂಥ ಹುನ್ನಾರವನ್ನು ಕಾಂಗ್ರೆಸ್ ಸರ್ಕಾರ ಮತ್ತು ಇಲ್ಲಿರ್ತಕ್ಕಂಥ ರಾಜಕೀಯ ಪ್ರೇರಿತ ಶಕ್ತಿಗಳು ಮಾಡ್ಕೊಂಡು ಬಂದಿದ್ದಾವೆ. ಈಗಲೂ ಕೂಡ ತುಂಬಾ ಶಾಂತಿಯುತವಾಗಿ ನಡೀತಾ ಇದ್ದಂಥ ಈ ಒಂದು ಪಂಜಿನ ಮೆರವಣಿಗೆ ಮತ್ತು ಈ ದೀಪೋತ್ಸವ ಕಾರ್ಯಕ್ರಮ ಏನಿತ್ತು, ಹನುಮ ಧ್ವಜದ ಕರಾಳ ದಿನ ಇವತ್ತು ಏನು ಧ್ವಜ ಇಳಿಸಿದ್ರು, ಈ ಕಾರ್ಯಕ್ರಮಕ್ಕೆ ನನ್ನನ್ನು ಬರಬೇಡ ಅಂತ ಒಂದು ಆದೇಶ ಇಲ್ಲ. ಡಿಸಿ ಅವರ ಆದೇಶ ಇಲ್ಲ. ನಾನು ಕೇಳ್ತಾ ಇರೋದು, ಡಿಸಿ ಅವರ ಆದೇಶ ಇದ್ರೆ ಕೊಡಿ. ಜಿಲ್ಲಾಧಿಕಾರಿಗಳಿಗೆ ನನ್ನನ್ನು ಜಿಲ್ಲೆಗೆ ಬರದಂತೆ ತಡೆಯುವ ಅಧಿಕಾರ ಇದೆ, ಅಥವಾ SP ಗಿದೆ, SP ಅವರ ಆದೇಶ ಇದ್ರೆ ಕೊಡಿ. ಯಾವುದೂ ಇಲ್ಲದೆ ಓರಲ್ ಆಗಿ ನೀವು ಬರಬೇಡಿ ಅಂತ ಹೇಳೋದು ಇದು ಒಬ್ಬ ಇಲಾಖೆ ಅಧಿಕಾರಿ ಹೇಳುವಂಥ ಮಾತಲ್ಲ, ಅಥವಾ ಯಾವುದೋ ಸರ್ಕಾರ ನನ್ನನ್ನು ನಿರ್ಬಂಧ ಮಾಡಲಿಕ್ಕೆ ಆಗಲ್ಲ. ಕಾನೂನು ಮತ್ತು ಸಂವಿಧಾನ ಎಲ್ಲಿದೆ? ಈಗ ಸಂವಿಧಾನವನ್ನು ಮತ್ತು ನನ್ನ ಮೂಲಭೂತ ಹಕ್ಕನ್ನು ಕಿತ್ಕೊಂಡು ನನ್ನನ್ನು ಬರಬೇಡಿ ಅಂತ ಹೇಳಿ ಓರಲ್ ಆಗಿ ಒಬ್ಬರು ಪೊಲೀಸ್ ಅಧಿಕಾರಿ ಬಂದು ನಿಂತ್ಕೊಂಡು ಓರಲ್ ಆಗಿ ನೀವು ಬರಬೇಡಿ ಅಂತ ಹೇಳೋದು ಇದು ರೌಡಿಸಮ್ ಸರ್ಕಾರವಾ? ಅವ್ರು ಹೇಳ್ತಾ ಇದ್ದಿದ್ದು ಹಾಗೆ ಇತ್ತು ರೀ. ಅವ್ರು ಹೇಳ್ತಾ ಇದ್ದಿದ್ದು ಹೆಂಗಿತ್ತು ಅಂದರೆ, ನೀವು ಬರಬೇಡಿ, ನಿಮ್ಮನ್ನು ಬರಕ್ಕೆ ಬಿಡಲ್ಲ ಸರ್, ಆದೇಶ ಕೊಡಿ. ಅದು ನನ್ನ ಹತ್ರ ಇಲ್ಲ, ನಾನು ಓವರಾಲ್ ಆಗಿ ಹೇಳ್ತೀನಿ, ಅದೇ ಆದೇಶ. ಇದೇನು ತುಗ್ಲಕ್ ಸರ್ಕಾರದಲ್ಲಿ ನಡೀತಾ ಇರ್ತಕ್ಕಂಥ ರೌಡಿಸಮ್ಮ. ಈ ಪೊಲೀಸ್ನವರೇ ಒಂದು ರೀತಿ ನಮ್ಮ ಮೇಲೆ ರೌಡಿಸಮ್ ಮಾಡೋ ರೀತಿಯಲ್ಲಿ ಆಗೋಗಿದ್ದಾರೆ. ನಾನು ಕೇಳ್ತಾ ಇದ್ದದ್ದು, ಒಂದು ಆದೇಶ ಪತ್ರ ಕೊಟ್ಟಿದ್ರೆ ಆಗ್ತಿತ್ತು. ಯಾಕೆ ಆದೇಶ ಪತ್ರವನ್ನು ಟೈಪ್ ಮಾಡೋದಕ್ಕಾಗಲ್ವಾ? SP ಅವರಿಗೆ ಆದೇಶ ಪತ್ರವನ್ನು DC ಅವರಿಗೆ ಟೈಪ್ ಮಾಡೋಕ್ಕಾಗಲ್ವಾ? ನಿಮ್ಮ ಇಡೀ ಕುತಂತ್ರ ಏನು ಅಂತ ಅಂದರೆ, ಒಟ್ಟಾರೆ ಕೆರಗೋಡಿನ ಈ ಶಾಂತಿಯುತವಾದಂಥ ಒಂದು ಹೋರಾಟ ಏನಿತ್ತು, ಹಿಂದೂಗಳ ಜಾಗೃತಿ ಆಗೋದೇನಿತ್ತು, ಇಡೀ ಕಾರ್ಯಕರ್ತರು ಒಗ್ಗಟ್ಟಾಗೋದೇನಿತ್ತು, ಇದನ್ನು ತಡೆಯುವಂಥದ್ದು, ಇದನ್ನ ಎಂಟೈರ್ ಆಗಿ ತಡೆಯುವಂಥದ್ದೇನಿತ್ತು, ಇದರ ವಿರುದ್ಧ ನಾವು ಮಾಡೇ ಮಾಡ್ತೇವೆ. ನಾನು ಈಗ ಯಾಕೆ ಹಿಂದೆ ಸರಿದಿದ್ದೇನೆ ಅಂತ ಅಂದರೆ, ಇಡೀ ಕಾರ್ಯಕರ್ತರು ಭಾವೋದ್ವೇಗಕ್ಕೆ ಒಳಗಾಗ್ತಾರೆ, ಮತ್ತೆ ಅವರನ್ನು ಅರೆಸ್ಟ್ ಮಾಡೋದು, ಕೇಸುಗಳನ್ನು ಹಾಕುವಂಥದ್ದು. ಈ ಸರ್ಕಾರದ ಅಡಿಯಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತರು ಮತ್ತೆ ಕೇಸ್ ಹಾಕ್ಕೊಂಡು ಈ ಸರ್ಕಾರದಲ್ಲಿ ಮತ್ತೆ ಬಂಧನವಾಗಬಾರ್ದು ಅನ್ನೋ ಕಾರಣಕ್ಕೆ ಮತ್ತು ಈ ಇಡೀ ಕಾರ್ಯಕ್ರಮ ಶಾಂತಿಯುತವಾಗಿ ನಡೀಲಿ ಅಂತ ಆಯೋಜಕರು ನೀವು ಬನ್ನಿ ಅಂತಾನೆ ಅಂದರು. ಆದರೆ ಬೇಡ, ಆಯೋಜಕರಿಗೂ ಆಸೆ ಇದೆ. ಆದರೆ ನಾನು ಹೇಳ್ತಾ ಇರೋದು, ಕಾರ್ಯಕ್ರಮ ಶಾಂತಿಯುತವಾಗಿ ನಡೀಲಿ, ಕಾರ್ಯಕ್ರಮ ಯಶಸ್ಸಾಗಲಿ ಅಂತ ಹೇಳಿ ನಾವು ಇರಲಿ. ಅವರೀಗ ಈ ಕುತಂತ್ರವನ್ನು ಮಾಡಿರೋದ್ರಿಂದ ಇದೇ ಕೆರಗೋಡಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಬಂದೇ ಬರ್ತೇವೆ, ನಿಂತೇವೆ. ಕಾರ್ಯಕ್ರಮ ನನ್ನಿಂದಾಗಿ ನಿಲ್ಲೋದು ಬೇಡ. ಪುನೀತ್ ಕೆರೆಹಳ್ಳಿಯನ್ನು ತಡೆಯೋದ್ರಿಂದ ಕಾರ್ಯಕ್ರಮ ನಿಲ್ಲೋದಿಲ್ಲ. ಪುನೀತ್ ಕೆರೆಹಳ್ಳಿ ಇಡೀ ಹಿಂದೂ ಸಮಾಜದಲ್ಲಿ ಒಂದು ಸಣ್ಣ ವ್ಯಕ್ತಿ ಅಷ್ಟೇ, ಒಂದು ಇಡೀ ಹಿಂದೂ ಸಮಾಜದ ಕಾರ್ಯಕರ್ತರಲ್ಲಿ ಪುನೀತ್ ಕೆರೆಹಳ್ಳಿ ಒಬ್ಬ ತೃಣಕ್ಕೆ ಸಮಾನ ಅಷ್ಟೇ. ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯುತ್ತೆ. ಆ ಕಾರ್ಯಕ್ರಮವನ್ನು ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನನ್ನನ್ನು ನೀವು ವೈಯಕ್ತಿಕವಾಗಿ ತಡಿತೀರಿ ಅನ್ನೋದಾದರೆ ಅದಕ್ಕೆ ನಿಮ್ಮ ಕಾಂಗ್ರೆಸ್ ಸರ್ಕಾರಕ್ಕಿರ್ತಕ್ಕಂಥ ಭಯ ನನಗೆ ಇಷ್ಟವಾಯಿತು. ಆ ಭಯ ಇಷ್ಟವಾಯಿತು ಸರ್ಕಾರಕ್ಕೆ, ಮತ್ತು ಇದಕ್ಕಿರ್ತಕ್ಕಂಥ ಭಯ ನನಗೆ ಭಯ ಇಷ್ಟ ಆಯಿತು. ಸರ್, ಈ ಉದ್ದೇಶ ಇಷ್ಟೇ. ಮಂಡ್ಯ ಜಿಲ್ಲೆಯಲ್ಲಿ ಹಿಂದುತ್ವ ಭದ್ರ ಬುನಾದಿ ಆಗಬಾರ್ದು. ಮಂಡ್ಯ ಜಿಲ್ಲೆಯಲ್ಲಿ ಹಿಂದೂಗಳು ಸಂಘಟಿತರಾಗಬಾರ್ದು. ಯಾವುದೇ ಕಾರಣಕ್ಕೂ ಹಿಂದೂ ಕಾರ್ಯಕರ್ತರು ಒಂದಾಗಬಾರ್ದು. ಕಾರ್ಯಕ್ರಮ ಯಶಸ್ವಿ ಆಗಬಾರ್ದು. ಕೆರಗೋಡ್ನಲ್ಲಿ ತುಂಬ ಹನುಮಧ್ವಜ ಸಮಿತಿಯ ಎಲ್ಲ ಕಾರ್ಯಕರ್ತರು, ಹಿಂದೂ ಜಾಗರಣ ವೇದಿಕೆ ಎಲ್ಲ ಕಾರ್ಯಕರ್ತರು, ಸಂಘ ಪರಿವಾರದ ಕಾರ್ಯಕರ್ತರು, ಇಡೀ ಹನುಮಧ್ವಜ ಸಮಿತಿಯ ಕಾರ್ಯಕರ್ತರು ಬಹಳ ಉತ್ಸಾಹದಿಂದ ಇವತ್ತೊಂದು ಕಾರ್ಯಕ್ರಮ ಮಾಡಕ್ಕೆ ಹೋಗ್ತಿದ್ರಲ್ಲ, ನಾವು ತಡಿತೀವಿ ಅಂತ, ನಾವು ಅದನ್ನು ನಿಲ್ಲಿಸ್ತೀವಿ ಆ ಕಾರ್ಯಕ್ರಮವನ್ನು ಅಂತ, ನಿಮ್ಮ ಕಾರ್ಯಕ್ರಮವನ್ನು ಹತ್ತಿಕ್ತೇವೆ ಅಂತ ರೌಡಿ ಶೀಟ್ರುಗಳು ಮಾಡಿದ್ರಿ. ಇಡೀ ಹನುಮಧ್ವಜ ಸಮಿತಿಯ ಕಾರ್ಯಕರ್ತರ ಮೇಲೆ ರೌಡಿ ಶೀಟ್ರು ಮಾಡಿದ್ರಿ, ಅವ್ರನ್ನ ಜೈಲಿಗೆ ಹಾಕಿದ್ರಿ, ಲಾಠಿ ಹೇಟನ್ನು ಕೊಟ್ರಿ. ಆ ಲಾಠಿ ಹೇಟ್ಗಳು ಇನ್ನೂ ಮಾಸಿಲ್ಲ, ಅನೇಕರಿಗೆ ಇನ್ನೂ ಮಾಸಿಲ್ಲ. ಆದರೂ ಕೂಡ ಎದೆ ತಟ್ಟಿ ನಾವು ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಬಂದು ಹಿಂದೂ ಕಾರ್ಯಕರ್ತರು ನಿಂತಿದ್ದಾರಲ್ಲ, ಆ ಕಾರ್ಯಕ್ರಮವನ್ನು ತಡೆಯುವ ಶಕ್ತಿ ಮತ್ತು ದುಷ್ಟ ಶಕ್ತಿಗಳನ್ನು ಮಾಡಿಕೊಂಡು ಇವತ್ತು ಕಾರ್ಯಕ್ರಮ ತಡೆಯುವಂಥ ಹುನ್ನಾರವನ್ನು ಮಾಡಿದ್ದಾರೆ. ಆದರೆ ಅದು ಸಾಧ್ಯ ಇಲ್ಲ. ಕಾರ್ಯಕ್ರಮ ಯಶಸ್ವಿ ಆಗುತ್ತೆ.